ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಇಎಸ್ಐ ಆಸ್ಪತ್ರೆ ಮುಚ್ಚಲು ಕ್ರಮ ವಹಿಸಿದರೆ ಬೀದಿಗಿಳಿದು ಹೋರಾಟ ಎಂದ ಅಕ್ರಮ್ ಖಾನ್ ಎಚ್ಚರಿಕೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ 1969ರಲ್ಲಿ 25 ಹಾಸಿಗೆ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿತ್ತು. ಆಸ್ಪತ್ರೆಯನ್ನು ಅಭಿವೃದ್ಧಿಗೊಳಿಸಲು ಮತ್ತು ಮೇಲ್ದರ್ಜೆಗೇರಿಸುವ ಬಗ್ಗೆ ಯಾವ ಅಧಿಕಾರಿಗಳು ಕ್ರಮ ವಹಿಸಿದ್ದೂ ಇರುವುದಿಲ್ಲ. ಅಧಿಕಾರಿಗಳು ಆಸ್ಪತ್ರೆಗೆ ಬಂದರೂ ಸಹ ಇಎಸ್ಐ ಕಾರ್ಡ್ದಾರರಿಗೆ ಭೇಟಿಯಾಗುವುದು, ಅವರಿಗೆ ಬೇಕಾಗುವ ಸೌಲಭ್ಯಗಳ ಬಗ್ಗೆ ಮಾತನಾಡುವ ಯಾವ ಸೌಜನ್ಯವೂ ತೋರಲಿಲ್ಲ. ಅಧಿಕಾರಿಗಳು ಕಳೆದ ಹಲವಾರು ವರ್ಷಗಳಿಂದ ಒಬ್ಬರೇ ಅರವಳಿಕೆ ತಜ್ಞರಿಂದ ಆಸ್ಪತ್ರೆ ನಡೆಸುತ್ತಿದ್ದಾರೆ. ಈ ಆಸ್ಪತ್ರೆಗೆ ಅವಲಂಬಿತ ದಾಂಡೇಲಿ, ಹಳಿಯಾಳ್, ಜೋಡಾರ್, ರಾಮನಗರ್, ಗಣೇಶ್ ಗುಡಿ ಈ ಎಲ್ಲ ಪ್ರದೇಶದ ಸುಮಾರು 3800 ಕಾರ್ಡ್ದಾರರಿದ್ದು, ಅವರಿಗೆ ಬೇಕಾಗುವ ಸೌಲಭ್ಯಗಳನ್ನು ನೀಡಲು ವಿಚಾರ ಮಾಡದೆ ಕಾರ್ಡ್ದಾರರ ಸಂಖ್ಯೆ ಕಡಿಮೆ ಇದೆ ಎನ್ನುವ ತಂತ್ರದಿಂದ ಆಸ್ಪತ್ರೆಯನ್ನು ಮುಚ್ಚಿಸಿ ಡಿಸ್ಪೆನ್ಸರಿ ಮಾಡಲಿಕ್ಕೆ ಹೊರಟಿರುವುದು ವಿಷಾದನೀಯ ಮತ್ತು ಖಂಡನೀಯ. ಸರ್ಕಾರದ ನಿಯಮಾವಳಿ ಪ್ರಕಾರ ಆಸ್ಪತ್ರೆಗೆ ಮತ್ತು ಲೋಕಲ್ ಕಚೇರಿಗೆ 2 ಸಲಹಾ ಸಮಿತಿಯನ್ನು ಹಲವಾರು ವರ್ಷಗಳಿಂದ ರಚಿಸಲಿಲ್ಲ. ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಕಮಿಟಿಯನ್ನು ರಚಿಸದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಸ್ಪತ್ರೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಂದೇ ಆಸ್ಪತ್ರೆ ದಾಂಡೇಲಿಯಲ್ಲಿ. ಇದೇ ಜಿಲ್ಲೆಯಲ್ಲಿ ಇಎಸ್ಐ ಕಾರ್ಡ್ದಾರರು 1,40,000ಕ್ಕಿಂತ ಹೆಚ್ಚಿಗೆ ಇರುತ್ತಾರೆ. ಇವರಿಂದ ಬರುವ ಆದಾಯ ಸುಮಾರು 6ರಿಂದ 7 ಕೋಟಿ ರೂಪಾಯಿ ಪ್ರತಿ ತಿಂಗಳು. ಇಷ್ಟಾದರೂ ಸಹ ಇಎಸ್ಐ ಸಂಬಂಧಪಟ್ಟ ಯಾವ ಅಧಿಕಾರಿಗಳಾಗಲಿ ನಿರ್ದೇಶಕರಾಗಲಿ ಆಸ್ಪತ್ರೆ ಅಭಿವೃದ್ಧಿಪಡಿಸಬೇಕು, ರೋಗಿಗಳಿಗೆ ಹೆಚ್ಚಿನ ಸೇವೆ ನೀಡುವ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. ಅಲ್ಲದೆ ಸರ್ಕಾರದಿಂದ ಅನೇಕ ಯೋಜನೆಗಳು ಬಂದರೂ ಸಹ ಇಎಸ್ಐ ಕಾರ್ಡ್ದಾರರಿಗೆ ಸಿಗುವುದಿಲ್ಲ, ಆದೇಶಗಳು ಜಾರಿ ಮಾಡಿರುವುದಿಲ್ಲ. ಈ ಹಿಂದೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಿದ್ದಾಗಲೇ ಜಿಲ್ಲೆಯಲ್ಲಿ ಯಲ್ಲಾಪುರ 35,000 ಮತ್ತು ಹಳಿಯಾಳದಲ್ಲಿ 6,000 ಇಎಸ್ಐ ಕಾರ್ಡ್ದಾರರು ಇರುವುದರಿಂದ ಸೌಲಭ್ಯ ನೀಡುವ ಉದ್ದೇಶದಿಂದ ಡಿಸ್ಪೆನ್ಸರಿ ಪ್ರಾರಂಭಿಸಲು ಆದೇಶವಾಗಿತ್ತು. ಆದರೆ ಸದರಿ ಆದೇಶವನ್ನು ಇಎಸ್ಐ ಆಡಳಿತ ಮಂಡಳಿಯವರು ಆದೇಶವನ್ನು ಹಿಂಪಡೆದುಕೊಂಡರು ಎಂದು ತಿಳಿದು ಬಂದಿದೆ. ಈ ಹಿಂದೆ ಹಲವಾರು ಬಾರಿ ಆಸ್ಪತ್ರೆಯನ್ನು ಮಲ್ಟಿ ಆಸ್ಪತ್ರೆಯನ್ನಾಗಿ ಮಾಡಬೇಕೆಂದು ಕೇಳಿಕೊಂಡಿದ್ದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಈ ಆಸ್ಪತ್ರೆಯನ್ನು ಮುಚ್ಚಲು ಆದೇಶ ಕೈಗೊಂಡರೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ರವರು ಎಚ್ಚರಿಕೆ ನೀಡಿದ್ದಾರೆ. ಈ ಮನವಿಯನ್ನು ಇಎಸ್ಐ ಆಸ್ಪತ್ರೆ ವೈದ್ಯರು ಮತ್ತು ಇಎಸ್ಐ ಲೋಕಲ್ ಆಫೀಸರ್ ಮ್ಯಾನೇಜರ್ ಇವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಮಂಕಾಳ ವೈದ್ಯ, ಶಾಸಕರಾದ ಆರ್.ಬಿ. ದೇಶಪಾಂಡೆ ಅವರಿಗೆ, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹೋರಾಟ ಸಮಿತಿಯ ಧನಂಜಯ್ ಕಲ್ಗುಟ್ಕರ್, ಮೊಹಮ್ಮದ್ ಗೌಸ್ ಬೆಟ್ಕೇರಿ, ಶ್ಯಾಮ್ ಬೆಂಗಳೂರು, ಮದರ್ ಶಾಬ್ ಪೆರುಮಳ, ಮನ್ಸೂರ್ ಮುಲ್ಲಾ, ಗೌಸ್ ಪಟೇಲ್, ಮುಜಿಬಾ ಚಬ್ಬಿ, ಸಹೀದಾ ಕಲ್ಸಾಪುರ್, ವಿಜಯಲಕ್ಷ್ಮಿ, ಕುತೇಜಾ ಪೀರ್ಜಾದೆ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಮಸ್ಕಾರ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಶ್ರೀಮಾನ್ಯ ದೇಶಪಾಂಡೆ ನಮ್ಮ ಶಾಸಕರಿಗೆ ಮನವಿ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ದಾಂಡೇಲಿಯಲ್ಲಿ ಇಎಸ್ಐ ಆಸ್ಪತ್ರೆ ಪ್ರಾರಂಭವಾಗಿ ಕಳೆದ 59 ವರ್ಷ ಆಗಿದ್ದರೂ ಸಹ ಸದರಿ ಆಸ್ಪತ್ರೆಯನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ, ಮೇಲ್ದರ್ಜೆಗೆ ತರಿಸಲಿಕ್ಕೆ ಯಾವುದೇ ಕೆಲಸ ಆಗಿದ್ದು ಇರುವುದಿಲ್ಲ. ಆದರೆ ಈಗಾಗಲೇ ಕೆಲವು ಅಧಿಕಾರಿಗಳು ಆಸ್ಪತ್ರೆಯ ಲೆಕ್ಕಗಳನ್ನು ಸರಿಯಾದ ತೋರಿಸದೆ ಸದರಿ ಆಸ್ಪತ್ರೆಯನ್ನು ಕೆಳದರ್ಜೆಗೆ ಡಿಸ್ಪೆನ್ಸರಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವುದು ವಿಷಾದನೀಯ. ಅಲ್ಲದೆ ದಾಂಡೇಲಿ ಆಸ್ಪತ್ರೆಗೆ 30,800 ಕಾರ್ಡ್ದಾರ್ ಇದ್ದರೂ ಸಹ ಇದನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಈಗ ನಾವು ಕೇಳಿಕೊಳ್ಳುವುದಂದ್ರೆ, ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತಂದು ಸಕಲ ಸೌಲಭ್ಯ ಸಿಗಬೇಕು. ಈ ಆಸ್ಪತ್ರೆಯಲ್ಲಿ ಈಗ ಒಬ್ಬರೇ ವೈದ್ಯರಿದ್ದು 24 ತಾಸು ವರ್ಷ ಪೂರ್ತಿ ಕೆಲಸ ಮಾಡುವ ಸ್ಥಿತಿ ಇದೆ. ನುರಿತ ಯಾವುದೇ ವೈದ್ಯರು ಇರುವುದಿಲ್ಲ. ಅದೇ ರೀತಿ ಈ ಹಿಂದೆ ಹಳಿಯಾಳ್ ಮತ್ತು ಯಲ್ಲಾಪುರಿಗೆ 2 ಹೊಸ ಡಿಸ್ಪೆನ್ಸರಿ ಮಂಜೂರಾಗಿತ್ತು. ಆ ಮಂಜೂರಾಗಿದ್ದು ಸಹ ಇವತ್ತು ರದ್ದುಪಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಹಳಿಯಾಳದಲ್ಲಿ ಮಾತ್ರ ಈಗಾಗಲೇ 6,000 ಕಾರ್ಡ್ದಾರ ಇದ್ದು, ಸದರಿ ಕಾರ್ಡ್ದಾರ ವೇತನದಿಂದ ಕಡಿತ ಆಗಿ ದುಡ್ಡು ಹೋದರೂ ಸಹ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ, ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಕೂಡಲೇ ಹಳಿಯಾಳ ಮತ್ತು ಯಲ್ಲಾಪುರ ಡಿಸ್ಪೆನ್ಸರಿನೂ ಪ್ರಾರಂಭ ಆಗಬೇಕು ಮತ್ತು ದಾಂಡೇಲಿಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಬೇಕು. ಇಡೀ ಜಿಲ್ಲೆಯಲ್ಲಿ ಸುಮಾರು 1,40,000 ಕಾರ್ಡ್ದಾರ ಇದ್ದರೂ
ಸೇವೆ ಇವತ್ತು ESIದಿಂದ ಸಕಲವಾದ ಸೇವೆ ಸಿಗ್ತಾ ಇಲ್ಲ. ಇದನ್ನು ನಾವು ವಿಷಾದಿಸುತ್ತೇವೆ. ತಾವುಗಳು ದಯಮಾಡಿ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತರಲು ಕ್ರಮ ವಹಿಸಬೇಕು ಅಂತೇಳಿ ಈ ಮನವಿ ಮೂಲಕ ಕೇಳಿಕೊಳ್ತೇವೆ.